ನಮಸ್ತೆ. ಲವ್ ಮೆಸೇಜಸ್ ನೋಡುವ. ಐ ವಿಶ್ ಥಿಂಗ್ಸ್ ಕುಡ್ ಬಿ ಡಿಫ್ರೆಂಟ್ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ದ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್. ಐ ವಾಂಟ್ ಟು ಫೀಲ್ ದಟ್ ವೇ ಅಗೈನ್. ಐ ಡು ನಾಟ್ ರಿಯಾಕ್ಟ್ ವೆನ್ ಪೀಪಲ್ ಮೆನ್ಷನ್ ಯು ಅಂತ. ಸೊ ಜನಗಳು ಕೇಳಿದಾಗ ನಾನೇನು ಮಾತಾಡ್ತಾ ಇಲ್ಲ ನಿನ್ನ ಬಗ್ಗೆ. ಕೆಲವು ಸತ್ಯಗಳು ನನ್ನನ್ನು ಮಾತಾಡ್ದಿರೋ ಹಾಗೆ ನೋವನ್ನ ಉಂಟು ಮಾಡ್ತಾ ಇದೆ. ತುಂಬ ನೋವಲ್ಲಿ ಇದ್ದೀನಿ. ನನಗೆ ಅದೇ ಥರ ಫೀಲಿಂಗ್ ಬೇಕು, ಮತ್ತೊಮ್ಮೆ ಕೊಡ್ತೀಯಾ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ನನ್ನ ಜೀವನದಲ್ಲಿರುವಂಥ ಬೆಸ್ಟ್ ಥಿಂಗ್ ನೀನು. ನಿನ್ನನ್ನು ನಾನು ಬೇರೆ ರೀತಿಯಲ್ಲೇ ಪರಿಚಯಿಸಬೇಕಾಗಿತ್ತು ಅಥವಾ ಬೇರೆ ರೀತಿಯಲ್ಲೇ ನಡ್ಕೊಳ್ಬೇಕಾಗಿತ್ತು, ತಪ್ಪಾಯಿತು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬೇರೆ ರೀತಿಯಲ್ಲೇ ಪರಿಸ್ಥಿತಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ನಾನು ಇಲ್ದಿರ ನೀನು ಹೇಗೆ ಖುಷಿಯಾಗಿದ್ಯಾ? ಸೊ ನಿನ್ನಷ್ಟು ಹತ್ತಿರಕ್ಕೆ ನಾನು ಯಾರನ್ನೂ ಬಿಟ್ಕೊಂಡಿಲ್ಲ, ಬಿಟ್ಕೊಳ್ಳೋದು ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಾನು ಯಾವತ್ತೂ ನಿಂಗೆ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಜೊತೆ ನನ್ನನ್ನು ನಾನು ಕಳ್ಕೊಂಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಸಂಬಂಧನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನನ ಪಡ್ತಾ ಇದ್ದೀನಿ. ನಿನ್ನಿಂದ ಬೆಟರ್ ಪರ್ಸನ್ ಆಗಿದ್ದೀನಿ. ಎಲ್ಲ ಕಡೆ ನಿನ್ನನ್ನೇ ನೋಡ್ತಾ ಇದ್ದೀನಿ. ನಾನು ಒಂದಲ್ಲ ಒಂದಿನ ನನ್ನನ್ನು ಕ್ಷಮಿಸ್ತೀಯ ಅಂತ ಅಂದ್ಕೊಂಡಿದ್ದೀನಿ. ನನಗೆ ನೀನು ಬೇಕು. ನಿನ್ನ ಬಗ್ಗೆ ಯೋಚನೆ ಮಾಡ್ದಿರ ಇರೋಕ್ಕಾಗ್ತಾ ಇಲ್ಲ. ನನಗೆ ತುಂಬ ವಿಚಾರಗಳು ನಿನ್ನ ನೆನಪನ್ನು ತರ್ತಾ ಇದೆ. ನೀನು ಬಿಡೋಕ್ಕಿಂತ ಮುಂಚೆ ನಾನೇ ನಿನ್ನನ್ನು ಬಿಟ್ಬಿಟ್ಟೆ. ತುಂಬ ಫೀಲಿಂಗ್ಸ್ ಇದೆ ನಿನ್ನ ಬಗ್ಗೆ. ಯಾವ ಥರ ಫೀಲ್ ಮಾಡ್ತೀನಿ ಅಂತ ಹೇಳಬೇಕು ಅಂತ ಅನಿಸುತ್ತೆ, ಬಟ್ ಹೇಳೋಕ್ಕಾಗ್ತಾ ಇಲ್ಲ. ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ದಿನ ರಾತ್ರಿ ಎದ್ದೇ ಇರ್ತೀನಿ. ನಾನು ನಿದ್ದೆನೇ ಮಾಡಲ್ಲ ಹಗಲು ರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸುಳ್ಳು ಹೇಳಿದ್ದಕ್ಕೆ ಬೇಜಾರಿದೆ ನನಗೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಬೇರೆಯವ್ರ ಜೊತೆ ನೀನು ನೋಡಿ ನನ್ನನ್ನು ನಾನು ಬಿಟ್ಟೆ ಅಂತ ಹೇಳ್ತಿದ್ದಾರೆ. ನಿನ್ನ ಜೊತೆ ಇರೋದು ನನಗೆ ಕೆಟ್ಟದಾಗಿ ಅನ್ನಿಸ್ತಾ ಇದೆ, ಅದಕ್ಕೆ ಬಿಟ್ಟೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಾನು ಹೇಳಿದ ಮಾತು ನಾನು ವಾಪಸ್ ತೊಗೊಳ್ತೀನಿ. ತುಂಬ ಹಾಡುಗಳು ನಿನ್ನ ನೆನಪನ್ನು ನನಗೆ ತರಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೀನು ಬಿಟ್ಬಿಡ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ನಿನ್ನನ್ನು ನಾನು ಬಿಟ್ಟೆ ಅಂತ ಹೇಳ್ತಿದ್ದಾರೆ. ಈಗ ನನ್ನನ್ನು ನಾನು ಹೀಲ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ನನ್ನ ಜೀವನದಲ್ಲಿ ಒಂದು ಗುಡ್ ನ್ಯೂಸ್ ಇದೆ, ನಿನಗೆ ಹೇಳಬೇಕು ಅಂದ್ಕೊಂಡೆ ಹೇಳೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಂಗೋಸ್ಕರ ಕಾಯ್ತಾ ಇದ್ದೆ ನಾನು ಅಂತ ಕೂಡ ಹೇಳ್ತಿದ್ದಾರೆ. ತುಂಬ ಮಾತಾಡಬೇಕು ನಿನ್ನ ಜೊತೆ, ಯಾವಾಗ ಸಿಗ್ತೀಯಾ ಅಂತ ಕೂಡ ಕೇಳ್ತಿದ್ದಾರೆ. ಜೊತೆಗೆ ನಿನ್ನನ್ನು ಭೇಟಿ ಮಾಡಬೇಕು, ಭಯ ಕಾಡ್ತಿದೆ ಅಂತ ಇದೆ. ಎಲ್ಲೊಂದು ಕಡೆ ನನ್ನ ಲಿಮಿಟನ್ನ ನಾನು ಕ್ರಾಸ್ ಮಾಡಿಬಿಟ್ಟೆ ಅಂತ ಹೇಳ್ತಿದ್ದಾರೆ. ಸೊ ತುಂಬ ವಸ್ತುಗಳ ಹಿಂದೆ ಓಡೋಗಿ ನಿಜವಾದ ಪ್ರೀತಿನ ಮರ್ತೆ ನಾನು ಅಂತ ಹೇಳ್ತಿದ್ದಾರೆ. ಸೊ ನಾವಿಬ್ಬರು ಮತ್ತೆ ಒಂದಾಗ್ತೀವಾ ಇಲ್ವಾ ಅಂತ ಕೂಡ ಕೇಳ್ತಿದ್ದಾರೆ. ಸೊ ಐ ಲವ್ ಯು ಅಂತ ಕೂಡ ಹೇಳ್ತಿದ್ದಾರೆ. ಸೊ ನಾನು ಇಲ್ದಿರ ಖುಷಿಯಾಗಿದ್ಯಾ, ನೀನು ನಿಜವಾಗ್ಲೂ ಹೇಳು ಅಂತ ಹೇಳ್ತಿದ್ದಾರೆ. ಜೊತೆಗೆ ಒಬ್ರನ್ನೊಬ್ರು ಬಿಟ್ಕೊಟ್ಬಿಡೋಣ ಅಂತ ಹೇಳ್ತಿದ್ದಾರೆ. ನೀನು ಅಂದರೆ ಅನ್ಕಂಡೀಷ್ನಲ್ ಲವ್ ನನಗೆ ಅಂತ ಹೇಳ್ತಿದ್ದಾರೆ. ಸೊ ನಿನ್ನಿಂದ ನಾನು ಇವತ್ತು ಬೆಟರ್ ಪರ್ಸನ್ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ನಾನು ತಪ್ಪಿಟ್ಕೊಂಡು ನಿನ್ನ ಬಗ್ಗೆ ನಾನು